ನಾವೀಗ ಟ್ರೈನಲ್ಲಿ ಇನ್ವರ್ನೆಸ್ಸಿಂದ ಅಬರ್ದೀನ್ ಕಡೆ ಹೋಗ್ತಾ ಇದ್ದೀವಿ. ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ, ಇಲ್ಲಿ ಮಂಜೆಲ್ಲ ಸುರಿತಾ ಇದೆ, ಎಲ್ಲಿ ನೋಡಿದ್ರು ಕುರಿಗಳ. ವೆಲ್ಕಮ್ ಟು ಅಬರ್ದೀನ್. ಇಷ್ಟು ದಿನ ಹೊತ್ತಲ್ಲಿ ಮಾಡಿದ್ರಲ್ಲಿ ಇದೇ ಬೆಸ್ಟ್ ಹೋಟೆಲ್. ವ್ಯೂ ಕೂಡ ಓಕೆ, ಒಂದು ಶಿಪ್ ಯಾರ್ಡ್ ವ್ಯೂ ಇದೆ. ಇದೇನು ಟೆರ್ರಸ್ ಸ್ವಿಮ್ಮಿಂಗ್ ಪೂಲ್ ಥರ ಇದೆ ಅಲ್ಲಪ್ಪ? ಮಳೆ ನೀರು ತುಂಬ ಇದಕ್ಕೆ ಸ್ವಿಮ್ಮಿಂಗ್ ಪೂಲ್ ಪಿಜನ್ಗೆ ಸ್ವಿಮ್ ಮಾಡ್ತಾ ಇದೆ ನೋಡು, ಚೆನ್ನಾಗಿ. ಇಲ್ಲಿ ನೋಡಿ, ಇದು ಚಳಿ ಆಗತ್ತೆ ಅಂದ್ಬಿಟ್ಟು ಕಿಟಕಿ ಎಲ್ಲ ಇಷ್ಟೇ ಓಪನ್ ಮಾಡಕ್ಕೆ ಕೊಡೋದು. ಇಲ್ಲಿ ನಾಟ್ ಓನ್ಲಿ ಚಳಿ, ಸೆಕ್ಯೂರಿಟಿನೂ ಮತ್ತು ಇಲ್ಲಿ ಯಾರು ಬಂದು ಏನೈತಿದ್ದಾರೆ, ಬಟ್ ಮೇನ್ಲಿ ಥಂಡಿ ಆಗದೆ ಇರಲಿ ಅಂತಾನೆ. ಈ ಕಡೆ ಈ ಕಡೆ ಅದೇ ಚರ್ಚ್ದು ಏನೈತಲ್ಲ ಅದು. ಇಲ್ಲಿ ಇದೇನು ಕಾಫಿ ಟೀ ಮಾಡ್ಕೊಳ್ಳೋಕ್ಕೆ ಹ್ಯಾಂಗರು, ಪಿಲ್ಲೋಸ್, ಹೇರ್ ಇದ್ದವ್ರಿಗೆ ಹೇರ್ ಡ್ರೈಯರ್, ನಂಗೆ ಬೇಡ. ಹೇಳರು ಅವ್ವ, ಸದ್ಯ ಫೈನಲಿ ದೊಡ್ಡದು ಬಾತ್ರೂಮ್ ಸಿಕ್ತು ಗುರು. ಹಾಂ, ಕಮೋಡ್ ಕಾಣಿಸುತ್ತೆ ಅಂತ. ಓ, ಇನ್ನೂ ದೊಡ್ಡದಾಗಿದೆ, ಸೂಪರ್ ಆಗಿದೆ, ಗುಡ್. ಸೀಗಲ್ ನಾವೀಗ ಅಬರ್ದೀನ್ ಹತ್ರ ಇರೋ ಒಂದು ಡನಟೋರ್ ಕ್ಯಾಸಲ್ ಅಂತ ಒಂದಿದೆ, ಅಲ್ಲಿಗೆ ಹೋಗ್ತಿದ್ದೀವಿ. ಆ ಕಡೆ ನೋಡಿ, ಫುಲ್ ಲೆಫ್ಟ್ ಸೈಡಲ್ಲಿ ಸಮುದ್ರ ಇರೋದು, ನಾರ್ತ್ ಈಸ್ಟ್ ಕೋಸ್ಟ್. ಇದು ಈಸ್ಟು ಅಲ್ಲ, ಹೆಚ್ಚು ಕಮ್ಮಿ ನಾರ್ತ್ ಕೋಸ್ಟ್. ಇದರಿಂದ ಆಚೆ ಎಲ್ಲ ಈ ಡೈರೆಕ್ಷನ್ ಸಿಗೋದು ಯುರೋಪ್, ಮೋಸ್ಟ್ಲಿ ನೆದರ್ಲ್ಯಾಂಡ್ಸ್. ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ, ಕ್ಯಾಸಲ್ ಇದೆ, ಅಲ್ಲಿಗೆ ಹೋಗ್ತಿರೋದು ಈಗ ನಾವು. ಸಕ್ಕತ್ತಾಗಿದೆ, ಬಾ, ಸೂಪರ್. ಈಗೊಂದು 15 ಮಿನಿಟ್ಸ್ ವಾಕ್ ಇದೆ, ವಾಕ್ ಆರ್ ಟ್ರೆಕ್ಕಿಂಗು. ಸೊ ಆಮೇಲೆ ಕ್ಯಾಸಲ್ ನೋಡ್ಬೋದು. ನಾವಿವಾಗ ಡನಟೋರ್ ಕ್ಯಾಸಲ್ ಅಂತ ಒಂದಿದೆ, ಅಬರ್ದೀನಿಂದ ಒಂದು 15 ಮಿನಿಟ್ಸ್ ಬಸ್ ಡ್ರೈವು. ಸೊ ಅಲ್ಲಿ ಬಂದರೆ ನನ್ನ ರೈಟ್ ಸೈಡಲ್ಲಿ ದೊಡ್ಡ ಸಮುದ್ರ ದೊಡ್ಡದೆ. ಈ ಕಡೆ ಫುಲ್ಲು ಗ್ರೀನ್ ಲ್ಯಾಂಡ್ ಇದೆ. ಹೆಂಗಿದೆ ತೋರಿಸ್ತೀನಿ ನೋಡಿ. ಈಗ ಅಲ್ಲಿಗೆ ಹೋಗ್ತಿದೆ, ಡನಟೋರ್ ಕ್ಯಾಸಲ್, ಕೋಸ್ಟಲ್ ರೂಟ್. ನೆಕ್ಸ್ಟ್ ಸ್ಟೋನ್ ಹೆವೆನ್ ಬೀಚ್. ಕಾಣಿಸ್ತಿದೆಯಲ್ಲ ಒಂದು ಪಾಯಿಂಟ್, ಕ್ಯಾಸಲ್. ನಾವು ಬುಕ್ ಮಾಡಿಲ್ಲ ಕ್ಯಾಸಲ್ ಒಳಗಡೆ ಹೋಗೋಕ್ಕೆ, ಮೇಲ್ಗಡೆಯಿಂದನೇ ಕಾಣಿಸಿದ್ರೆ ಅಷ್ಟೇ ನೋಡ್ಕೊಂಡು ವಾಪಸ್ ಬರ್ತೀವಿ.
ಅಂಡರ್ ಕ್ಯಾಸಲ್. ಈಗ ನಾವು ಈ ಪಾತ್ ಇಲ್ಲಿಂದ ಇಳ್ಕೊಂಡು ಹಿಂಗೆ ಹೋಗಿ ಕಡೆಯಿಂದ ಹೋಗಿ ಹಿಂಗೆ ಅಲ್ಲಿ ನಿಂತ್ಕೊಂಡು ನೋಡೋಣ. ನೋಡಿ ಫಾಲ್ಸ್ ಇಲ್ಲಿಂದ ಬೀಳ್ತಾ ಇದ್ದಿದ್ದು, ಹಾಗೆ ಅಲ್ಲಿಂದ ತೋರಿಸಿದ್ದೆ. ಆರ್ ಯು ರೆಡಿ ಟು ಸಿ ದ ಕ್ಯಾಸಲ್? ರೂಯಿನ್ ಮುರಿದೋಗಿದೆ. ನನ್ನ ಪ್ರಕಾರ ಮುರಿದೋಗಿದ್ದಲ್ಲಿ ವಾರದಲ್ಲಿನೂ ಇಲ್ಲ, ಅದು ಇದು ಸಿ ಒಳಗಡೆ ಇದ್ದಿದ್ದು ಅಂತ ಇಲ್ಲ ಇದ್ದಿದ್ದು 100%. ನೀನು ಹಿಸ್ಟ್ರಿ ಬೇಕಾದ್ರೆ ನೋಡು, ಅದನ್ನ ಟೆಕ್ಸ್ಚರ್ ನೋಡಿದ್ರೆ ನನಗೆ ಗೊತ್ತಾಗ್ತಾ ಇದೆ ಅದನ್ನ ಒಳಗಡೆ ಮುಗಿದ್ದು. ಅದೆಲ್ಲ ಕೋರಸ್ ಥರ ಕಾಣಿಸ್ತಿದೆ ಅಂತನಾ? 100% ಸಕ್ಕತ್ತಾಗಿದೆ. ನಾವು ಬಂದಿರೋದು ಅಬರ್ದೀನಲ್ಲಿರುವಂತಹ ಸ್ಟೋನ್ ಹೆವೆನ್ ಅಂತ ಒಂದು ಬೀಚ್. ಮಧ್ಯಾಹ್ನ 12:30 1 ಗಂಟೆಗೆಲ್ಲ ಒಳ್ಳೆ ಸಂಜೆ 6 ಗಂಟೆ ಥರ ಸನ್ಸೆಟ್ ಆಗೋಂಗಿದೆ. ಇನ್ನೊಂದು 1 2 ಅವರಲ್ಲಿ ಕತ್ಲಾಗೋಗ್ಬಿಡುತ್ತೆ. ಇದೇನೇ ಊಟ, ಎಲ್ರಿಗೂ ವಾಟ್ರ್ ಬಾಟ್ಲು, ಹಣ್ಣು, ಇಷ್ಟೇ ಊಟ. ಬಿಸ್ಕೆಟ್ಸು ಜಂಪ್ ಮಾಡೋದು ನೋಡೋದು, ಅಲ್ಲೇ ಆಡೋದಿಲ್ಲ ಅದು, ಏನೋ ಬೊಂಬೆ ಥರ ಕೂತ್ಕೊಂಡ್ಬಿಡಿದೆ. ಸ್ಟೋನ್ ಹೆವೆನ್, ಇದೆಲ್ಲ ಹೆವೆನಿಂದ ಬಿದ್ದಿರೋ ಸ್ಟೋನ್ಸ್. ದೂರದಿಂದ ನೋಡ್ರೆ ಏನಿದು ಕಸಗಳು ಅಂತ ಅನಿಸುತ್ತೆ, ಬಟ್ ಆ್ಯಕ್ಚುಲಿ ಕಸ ಅಲ್ಲ, ಕಲ್ಲುಗಳು. ಇಂಡಿಯಾದಲ್ಲಾದರೆ ಬೀಚಲ್ಲಿ ಎಲ್ಲ ಫುಲ್ ಬಟ್ಟೆ ತೆಗೆದು ಆಟ ಆಡ್ತಿರ್ತಾರೆ. ಇಲ್ಲಿ 4 ಲೇಯರ್ ಬಟ್ಟೆ ಹಾಕ್ಕೊಂಡು ಓಡಾಡಬೇಕಷ್ಟೆ ಅಲ್ವಾ ಜಾಕೆ? ಇಂಡಿಯಾದಲ್ಲಾದ್ರೆ ಬೀಚ್ ಹೆಂಗಿರುತ್ತೆ, ಬೀಚ್ ಅಂದ್ಕೊಂಡು ಖುಷಿಯಾಗಿ ಆಟ ಆಡೋಕ್ಕೂ ಆಗಲ್ಲ, ಅಷ್ಟೊಂದು ಕೋಲ್ಡ್ ಇದೆ. ಅಬರ್ದೀನಲ್ಲಿರೋ ಸಿಟಿ ಸೆಂಟರ್ನ ಕ್ರಿಸ್ಮಸ್ ಮಾರ್ಕೆಟ್. ಎಲ್ಲದಕ್ಕಿಂತ ನನಗೆ ಈ ಬಿಲ್ಡಿಂಗ್ ಸಕ್ಕದ ಇಷ್ಟ ಆಯಿತು. ಏನು ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ, ಮತ್ತು ಇನ್ನೊಂದೇನು ಅಂದರೆ ಅಬ್ಸರ್ವ್ ಮಾಡಿದ್ದು, ಈ ಸಿಟಿನಲ್ಲಿ ಎಲ್ಲ ಬಿಲ್ಡಿಂಗ್ಗಳೂ ಫಸ್ಟ್ ಈಗ ರೀಸೆಂಟಾಗಿ ಮಾಡಿರೋದು ಅನಿಸುತ್ತೆ, ಪ್ರೀ ಪ್ಲ್ಯಾಂಡ್ ಆಗಿ ಎಲ್ಲ ಮಾಡಿಕೊಂಡು ವೆರಿ ವೆಲ್ ಪ್ಲ್ಯಾಂಡ್ ಆಗಿ ಪ್ರತಿಯೊಂದು ಬಿಲ್ಡಿಂಗು ಸಿಮೆಂಟ್ ಇದರಲ್ಲೇ ಕಟ್ಟಿದ್ದಾರೆ. ಎಲ್ಲ ಸಿಮೆಂಟ್ ಕಲರ್, ಗ್ರೇ 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 ಗ್ರೇ, ಪ್ರತಿಯೊಂದು ಬಿಲ್ಡಿಂಗು ಗ್ರೇ.
ಇದೊಂದು ನೋಡ್ಬಿಟ್ಟು ಗೇಮು ಹೆಂಗೆ ಆಡುತ್ತೆ ಅಂತ ನೋಡ್ಬಿಟ್ಟು ಡಿಸೈಡ್ ಮಾಡಿ ಬೇಕಾದ್ರೆ ಇದೊಂದು ಆಡ್ಬಿಡ್ತೀನಿ ಲಾಸ್ಟ್. ಇವತ್ತು ಇದೊಂದು ನೈಟ್, ಮತ್ತು ಇನ್ನು ನಾಳೆ ಎಡಿನ್ಬರ್ಗ್ ವಾಪಸ್ ಬಂದರೆ ಅಲ್ಲೇನಾದ್ರು ಟೈಮ್ ಸಿಕ್ಕಿದ್ರೆ ಫ್ಲೈಟ್ ಟೇಕ್ ಆಫ್ ಆಗೋ ಮುಂಚೆ ಅದೊಂದು ಅಷ್ಟು ಕ್ರಿಸ್ಮಸ್ ಮಾರ್ಕೆಟ್ ಮಿಸ್ ಆಗಿತ್ತು, ಅದನ್ನು ಮುಗಿಸ್ಕೊಂಡು ಹೊರಡೋದೆ. ಮಾರ್ನಿಂಗ್ 8:45. ಸನ್ರೈಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಆಕಾಶದಲ್ಲಿ ಪೇಂಟಿಂಗ್ ಮಾಡ್ದಂಗಿದೆ. ಸಕಲಾಗಿದೆ ನೋಡೋಕ್ಕೆ. ದಂಡಿ ಸಿಟಿ. ಇವಾಗ ನಾವು ಬಂದಿರೋದು ಎಡಿನ್ಬರಾದಲ್ಲಿ ಡೀನ್ ವಿಲೇಜ್ ಅಂತ ಒಂದು ಜಾಗ ಇದೆ. ಡೀನ್ ಹಳ್ಳಿ ಅದು ಈ ಥರ ಎಲ್ಲ ಇದೆ. ಇದು ಬೋರ್ಡಿಂಗ್ ಸ್ಕೂಲ್ ಅಂತೆ. 1875 ಕಟ್ಟಿರೋದು ಡೀನ್ ವಿಲೇಜ್. ಚೆನ್ನಾಗಿದೆ. ಒಬ್ಬರು ಬೇಗ ವಾಟರ್ ಲೀತ್ ವಾಕ್ವೇ ಅಂತಲೇ ಇದು ಡೀನ್ ವಿಲೇಜಲ್ಲೇ ಇರೋದು. ಇಲ್ಲೇ ಬಂದ್ರೆ ಅದೇನು ನಾವು ಅಲ್ಲಿ ಫೋಟೋ ತಗೊಡ್ತಿದ್ವಿ ಒಂದಷ್ಟು ಜನ ಎಲ್ಲ ಇದ್ರಲ್ಲ, ಅದರದ್ದು ಬ್ಯಾಕ್ ಸೈಡ್ ಇದೆ. ಆಗ ಎಡಿನ್ಬರ, ಇವಾಗ ಏನೋ ಇವಾಗಲೂ ಅದೇನೋ ಹೋಗ ಅಂತಾರೆ. ಮೊನ್ನೆ ಕ್ರಿಸ್ಮಸ್ ದಿನ ಇದು ಜರ್ಮನ್ ಕ್ರಿಸ್ಮಸ್ ಮಾರ್ಕೆಟ್, ಜರ್ಮನಲ್ಲೇ ಏನಿದೆ ಎಡಿನ್ಬರ ಕ್ರಿಸ್ಮಸ್ ಮಾರ್ಕೆಟ್ ಮಿಸ್ ಆಗಿತ್ತು. ಇವತ್ತು ಆ ವೈಬ್ ಫೈನಲಿ, ಇನ್ನೇನು ಫ್ಲೈಟು ಡಿಲೇ ಆಗಿದೆ. ಸೊ ಹೊರಡೋ ಮುಂಚೆ ಇದೊಂದು ಆಡಬೇಕಿತ್ತು, ಮತ್ತು ಈ ಕ್ರಿಸ್ಮಸ್ ಮಾರ್ಕೆಟ್ ವೈಬ್ ಎಂಜಾಯ್ ಮಾಡಬೇಕಿತ್ತು. ಸೊ ಅದು ಈಗ ಕಂಪ್ಲೀಟ್ ಆಗ್ತಾ ಇದೆ. ನಡಿ ಈಗ ಫೈನಲ್ ಆಗಿ ಇದಕ್ಕೆ ಆಡಕ್ಕೆ ಹೋಗ್ಬಿಡೋಣಪ್ಪ. ನಾವೀಗ ಇದೇನಿದು ರೈಡ್ ಇದನ್ನ ಆಡಕ್ಕೆ ಹೋಗ್ತಿರೋದು.
ವೆಲ್ಕಮ್. ರೆಡಿ, ಸೀಟ್ ರೆಡಿ ಇದೆ, ಕೂತ್ಕೊಂಡಾಗಿದೆ ಲೋಕಲಲ್ಲಿ. ಇನ್ನು ಮೇಲ್ಗಡೆ ರೆಡಿ ರೆಡಿ, ಶೂಸ್ ಎಲ್ಲ ರೆಡಿ. Whoa! Woo! Oh. Edinburgh! ಗುರು ಗುರು 5,000 ರೂಪಾಯಿ ಕೊಟ್ಟಿರೋದು ಗುರು, 5,000 ರೂಪಾಯಿ ಕೊಟ್ಟಿದ್ದು. 2 ನಿಮಿಷನೇ ಹಾಗೆ ಹೋಯ್ತು. ಇನ್ನೊಂದು ರೌಂಡು. ಇಲ್ಲಿ ದರ್ಶನ್ ಇಲ್ಲೇ. ಫ್ಲೈಟ್ ಕ್ಯಾನ್ಸಲ್ ಆಗಿ ಎಲ್ಲ ಲಗೇಜು ಇಲ್ಲಿ ಹಾಕ್ಕೊಂಡು ಕೂತಿದ್ದೀವಿ ಏರ್ಪೋರ್ಟಲ್ಲಿ. ನಾಳೆಗೆ ನೆಕ್ಸ್ಟ್ ಫ್ಲೈಟ್ ಮತ್ತೆ ಹೋಟ್ಲು ಕೊಟ್ಟಿದ್ದಾರೆ, ನೆಕ್ಸ್ಟ್ ಫ್ಲೈಟು ಬುಕ್ ಆಗಿದೆ. ಫ್ಲೈಟ್ ಕ್ಯಾನ್ಸಲ್ ಆಗಿದ್ದಕ್ಕೆ ಹೋಟೆಲ್ ನೋಡಿ ಯಾವ ಥರ ಕೊಟ್ಟಿದ್ದಾರೆ, ಏನು ಸಗದಾಗಿದೆ. ಎಲ್ರಿಗೂ ಒಂದೊಂದು ರೂಮ್ ಕೊಟ್ಬಿಟ್ಟಿದ್ದಾರೆ. ಅದೇ ಏರ್ಪೋರ್ಟ್, ಎಡಿನ್ಬರಾ ಏರ್ಪೋರ್ಟ್. ಫ್ಲೈಟ್ ಕ್ಯಾನ್ಸಲ್ ಆಗಿದ್ದಕ್ಕೆ ಇದೊಂದು ಸ್ಟೇ ಕೊಟ್ಟಿದ್ದಾರೆ, ಮಾಕ್ಸಿ ಹೋಟೆಲ್ ಮ್ಯಾರಿಯಟ್. ಚೆನ್ನಾಗಿ ಮಾಡಿದ್ದಾರೆ. ಬುಕ್ ಎಲ್ಲ ತಗೊಂಡು ಓದೋದಕ್ಕೂ ಆಗಲ್ಲ ಹಂಗೆ, ಬಟ್ ಡಿಸೈನ್ ಚೆನ್ನಾಗಿದೆ. ಹಾಂ ಫ್ಲೈಟ್ ಬರ್ತೀರ. ಬಾಯ್ ಬಾಯ್ ಎಡಿನ್ಬರಾ. ಸ್ಕಾಟ್ಲೆಂಡ್ ಆಲ್ಸೋ. ಸ್ಕಾಟ್ಲೆಂಡ್ಗೆ ಬಾಯ್ ಬಾಯ್.